ಒಳ್ಳೇದು ಹೇಳ್ಬೇಕಾ ಕೆಟ್ಟದ್ದು ಹೇಳ್ಬೇಕಾ? ಒಳ್ಳೇದು ಫಸ್ಟ್ ಹೇಳೋಣ. ಒಳ್ಳೇದೇನು ಅಂದರೆ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ ತೊಗೊಂಡೋಗಿ ಟ್ರೈ ಮಾಡ್ತಿದ್ದಾರೆ. ನಾವು ಪ್ಯಾನ್ ಇಂಡಿಯಾ ಮಾಡಿದ್ವಿ, ಹಾಲಿವುಡ್ ರೇಂಜಿಗೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಮೂವಿಯಲ್ಲಿ ಕತೆ ಅಷ್ಟೊಂದೇನಿಲ್ಲ, ಓಕೆ. ಬಟ್ ಸ್ಕ್ರೀನ್ ಪ್ಲೇ ಎಲ್ಲ ಸಖತ್ತಾಗಿ ತೋರಿಸಿದ್ದಾನೆ. ಏನೋ ಫುಲ್ಲು ದೊಡ್ಡದಾಗಿ ಪ್ರಯತ್ನ ಮಾಡೋಕ್ಕೆ ಹೋಗಿದ್ದಾರೆ. ಆ ಪ್ರಯತ್ನ ಯಾಕೋ ಕೈ ಹಿಡ್ದಿಲ್ಲ ಅಂತ ಅನಿಸುತ್ತೆ. ಎಲ್ಲ ರಿವ್ಯೂನು ನೋಡಿರಿ. ಇವಾಗ KGF ಇಂದ ಆಚೆ ಬಂದಮೇಲೆ ಹೆಂಗಿತ್ತು ಸೌಂಡು, ಹೆಂಗಿತ್ತು ಬಜಾರ್, ಎಲ್ಲರಿಗೂ ಎಕ್ಸೈಟ್ಮೆಂಟು. ಆ ಬಜಾರ್ ಇವಾಗ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನೀವೇ ನೋಡ್ಬೋದು. ನಾವೇನು ನನ್ನ ಭಾಷೆ ಎಷ್ಟು ಫ್ಯಾನೇ ನಾನು, ಇವಾಗಿಂದ ಕಿರಾತಕದಿಂದ ಎಷ್ಟು ಫ್ಯಾನೇ. ಬಟ್ ಏನೋ ಈ ಸರಿ ಕೈ ಹಿಡ್ದಿಲ್ಲ ಅಂತ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ರಾಮಾಯಣ ಬರುತ್ತೆ. ಬ್ರೋ ಡಿಸಪಾಯಿಂಟ್ ಎಲ್ಲಿ ಮಾಡ್ತು ಅಂದರೆ ನೋಡ್ರಿ, ಕತೆ ಮೇಯ್ನು. ಯಾಕಂದರೆ KGF ಅಲ್ಲಿ ಅಷ್ಟು ಮ್ಯಾಸಿವ್ ಪ್ರೊಡಕ್ಷನ್ ಇದ್ರೇನು ಕತೆ ಚೆನ್ನಾಗಿತ್ತು. ಕತೆ ಚೆನ್ನಾಗಿದ್ರೆ ಏನು ಮೂವಿ ಆದರೂ ಗೆಲ್ಸ್ಬೋದು ಬ್ರೋ. ಸೂಫ್ರಮ್ಸ್ ಅದೆಲ್ಲ ಪ್ರೊಡಕ್ಷನ್ ಇಲ್ಲ, ಕತೆ ಚೆನ್ನಾಗಿತ್ತು. ಕತೆ ಚೆನ್ನಾಗಿದ್ರೆ ಏನು ಮೂವಿ ಆದರೂ ಗೆಲ್ಲುತ್ತೆ, ನಾವು ಕಾಯ್ತಾ ಇರ್ತೀವಿ. ಬಟ್ ಕತೆ ಚೆನ್ನಾಗಿಲ್ಲ, ಇಷ್ಟೊಂದು ಹೈಪ್ ಮಾಡಿಬಿಟ್ಟು ಕತೆ ಚೆನ್ನಾಗಿರೋ ಕೊಟ್ಟಿದ್ರೆ ಏನು ನಾವು ಬರ್ಬೇಕೇನೋ ಗೊತ್ತೀವಿ. KGF ಆದ್ಮೇಲೆ ಟಾಕ್ಸಿಕ್ಕು ಎಷ್ಟು ಹಿಂಗೆ ಬರ್ತವ್ರೆ ಹೈಪ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆ ಹೈಪ್ ಎಲ್ಲೋ ಡೌನ್ ಆಗೋಯ್ತು. ಹೈಪ್ ಮಾಡದೆ ಹೋಗಿದ್ರೆ ಮೋಸ್ಟ್ಲಿ ಬಿಡು ನೋಡೋಣ ಅಂತ ಅನ್ಬೋದಿತ್ತು. ಬಟ್ ಹೈಪ್ ಮಾಡಿದ್ಕೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಇಳಿದ್ಬಿಡ್ತು ಅಂತ ನನ್ನ ಪ್ರಕಾರ ಅನ್ಸುತ್ತೆ ಬ್ರೋ. ಪ್ರಯತ್ನ 110% ಬ್ರೋ. ಯಾಕಂದ್ರೆ ಕನ್ನಡ ಇಷ್ಟು ರಿಸ್ಕ್ ತಗೋತವ್ರು ಕನ್ನಡ ಸಿನಿಮಾನ ತಗೊಂಡು ಹೋಗಿ ಅಂದರೆ, ಇವಾಗ ನೋಡಿ ತಮಿಳ್ನಾಡಲ್ಲಿ ಹೈದರಾಬಾದಲ್ಲಿ ಎಲ್ಲ ಇದಾಯ್ತು. ಎಷ್ಟು ಜನ ನೋಡ್ತವ್ರೆ, ಎಷ್ಟು ಇದು ಮಾಡ್ತಾವೆ ನೋಡಿ. ಪ್ರಯತ್ನ ಅಂತೂ 100% ಬ್ರೋ. ಕತೆ ಸ್ವಲ್ಪ ಡೌನ್ ಅಷ್ಟೇ. ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ ಅಣ್ಣ ಮೂವಿ. ಸೂಪರ್ ಎಲ್ಲ ಸೀನ್ ಇಷ್ಟ. ತುಂಬ ಸಕಲಾಗಿದೆ ಸರ್. ಎಲ್ಲರೂ ಬಂದಿರೋ ಸಲ ನೋಡಬೇಕು. ಸೂಪರ್ ಆಗಿದೆ ಸರ್ ಮೂವಿ. ಕ್ರೇಜಿ. ಸೂಪರ್ ಚೆನ್ನಾಗಿತ್ತು. ಹೇಗಿತ್ತು ಸಿನಿಮಾ? ಸೂಪರ್ ಸರ್. ಚೆನ್ನಾಗಿತ್ತು.